ಓಂ ಶಾಂತಿ. ಎಲ್ಲ ಸೋದರ ಸೋದರಿಯರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮ, ಗುರುವೇ ವಿಷ್ಣು, ಗುರುವೇ ಮಹೇಶ್ವರ. ಒಂದು ಕಡೆ ಸದ್ಗುರುವಾದ ಪರಮಾತ್ಮನನ್ನು ನೆನಪು ಮಾಡ್ತಾ, ಸದ್ಗುರುವಿನ ಸಮಾನರಾದ ಗುರುಗಳಿಗೆಲ್ಲರಿಗೂ ಸಹ ಗುರುಪೂರ್ಣಿಮೆಯ ದಿನ ನಾವೆಲ್ಲರೂ ಶಿರವಾಗಿ ನಮಸ್ಕರಿಸ್ತಾ, ಈ ದಿನ ನಮ್ಮ ಜೀವನದ ದಾರಿಯಲ್ಲಿ ನಾವು ಅನೇಕರಿಂದ ಬಹಳಷ್ಟನ್ನು ಕಲ್ತಿದ್ದೇವೆ. ಆ ರೀತಿ ಎರಡಕ್ಷರವನ್ನಷ್ಟೇ ಅಲ್ಲ, ನಡಿಗೆಯನ್ನು ಕಲಿಸಿದವರು, ನುಡಿಯನ್ನು ಕಲಿಸಿದವರು, ವರ್ತನೆಯನ್ನು ಕಲಿಸಿದವರು, ಇಂತಹ ಎಲ್ಲರಿಗೂ ತಲೆಬಾಗಿ ನಮಸ್ಕರಿಸ್ತಾ ಗುರುಪೂರ್ಣಿಮೆಯ ಮಹಾನತೆಯ ಕುರಿತು ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳೋಣ ಆತ್ಮೀಯರೇ. ವ್ಯಾಸಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ ಅಂತ ಕರೆಸಿಕೊಳ್ಳುವ ಈ ವಿಶೇಷವಾದಂತಹ ದಿನ ಅನೇಕ ಶಾಸ್ತ್ರಗಳನ್ನು ಬರೆದು ಮಾರ್ಗದರ್ಶಕರಾದ ವ್ಯಾಸ ಮಹರ್ಷಿಗಳ ಹೆಸರಿನಲ್ಲಿ ಆಚರಿಸಲ್ಪಡ್ತದೆ. ಈ ದಿನ ಪ್ರತಿಯೊಬ್ಬರೂ ತಮ್ಮ ತಮ್ಮ ಗುರುಗಳಿಗೆ ವಂದಿಸಿ ಫಲಪುಷ್ಪ ಸಮರ್ಪಿಸಿ ಗುರುದಕ್ಷಿಣೆಯನ್ನು ನೀಡುವಂಥ ಸಂಪ್ರದಾಯ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನೂಚಾನವಾಗಿ ನಡ್ಕೊಂಡು ಬಂದಿದೆ. ಈ ಸನಾತನ ಸಂಸ್ಕೃತಿಯಲ್ಲಿ ಎಂದೂ ಸಹ ಹಣ ಪಡೆದು ವಿದ್ಯೆ ಕಲಿಸುವ ಸಂಪ್ರದಾಯವಿರಲಿಲ್ಲ. ವಿದ್ಯೆ ಕಲಿಸಿ ಆದ ಮೇಲೆ ಆ ಶಿಷ್ಯನಿಂದ ಸಂತುಷ್ಟರಾಗಿ ಕೆಲವೊಮ್ಮೆ ಗುರುದಕ್ಷಿಣೆಯನ್ನು ಕೇಳಿದಂಥ ಉದಾಹರಣೆಗಳನ್ನು ನಾವು ಕಾಣ್ತೇವೆ. ಆದರೆ ಗುರು ಶಿಷ್ಯ ಪರಂಪರೆಯಿಂದ ಕಲಿತ ಜ್ಞಾನ ಸನಾತನ ಸಂಸ್ಕೃತಿಯನ್ನು ಸದೃಢವಾಗಿ ಇಡುವಲ್ಲಿ ಸಹಕಾರಿಯಾಗಿದೆ. ಪಾಶ್ಚಿಮಾತ್ಯ ಸಂಸ್ಕೃತಿಯ ಆಕರ್ಷಣೆಗೆ ಒಳಗಾಗಿ ಗುರು ಶಿಷ್ಯ ಪರಂಪರೆ ಇಲ್ಲದಂತಾಗ್ತಾ ಇರುವ ಇವತ್ತಿನ ದಿನಗಳಲ್ಲಿ ಮತ್ತೊಮ್ಮೆ ನಾವೆಲ್ಲರೂ ಸಹ ನಮ್ಮ ಜೀವನದ ದಾರಿಯಲ್ಲಿ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನತ್ತ ಕರೆದುಕೊಂಡು ಹೋಗಿರುವಂತಹ ಅನೇಕರನ್ನು ಸಂಸ್ಮರಿಸುವಂತಹ ಸೌಭಾಗ್ಯದ ದಿನ ಗುರುಪೂರ್ಣಿಮೆ. ಯಾಕೆಂದರೆ ಗುರು ಅಂದರೆ ಪರಮಾತ್ಮ, ಎಲ್ಲರಿಗೂ ಗುರು, ಗುರುಗಳಿಗೂ ಗುರು ಪರಮಾತ್ಮ ಪರಬ್ರಹ್ಮ ಒಬ್ಬನೇ. ಆದರೆ ಜೀವನದ ದಾರಿಯಲ್ಲಿ ಆ ಪರಮಾತ್ಮನ ರಚನೆಯಾಗಿರುವಂತಹ ಅನೇಕ ಮನುಷ್ಯಾತ್ಮರು ನಮ್ಮ ಜೀವನಕ್ಕೆ ಮಾರ್ಗದರ್ಶಕರಾಗಿ ಸಿಕ್ಕಿರ್ತಾರೆ. ಅದರಲ್ಲಿ ಮೊದಲನೆಯ ಗುರುಗಳು ನಮ್ಮ ತಂದೆ ತಾಯಿಯಾಗಿರ್ತಾರೆ. ಏನೂ ಕಾಣದ ಅಥವಾ ಏನೂ ಅರಿಯದ ಅತಿ ಮುಗ್ಧವಾದ ಆ ಬಾಲ್ಯಕಾಲದಲ್ಲಿ ಕೇವಲ ಪಿಳಿಪಿಳಿ ಅಂತ ಕಣ್ಬಿಟ್ಕೊಂಡು ಜಗತ್ತನ್ನು ಕುತೂಹಲದಿಂದ ನೋಡುವಂತಹ ಸಮಯದಲ್ಲಿ ನಮ್ಮನ್ನು ಜಗತ್ತಿಗೆ ಪರಿಚಯಿಸಿ ಬದುಕುವುದಕ್ಕೆ ಯೋಗ್ಯರನ್ನಾಗಿ ನಮ್ಮನ್ನು ಮಾಡಿದಂತಹ ಕೀರ್ತಿ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ ಸಲ್ಲುತ್ತೆ. ಅದಕ್ಕಾಗಿ ನಮ್ಮ ಜೀವನದಲ್ಲಿ ಸದ್ಗುರು ಪರಮೇಶ್ವರ ಪರಮಾತ್ಮನ ನಂತರದ ಸ್ಥಾನ, ಗುರುವಿನ ಸ್ಥಾನದಲ್ಲಿ ಯಾರಾದರೂ ಇದ್ದರೆ ತಾಯಿ, ನಂತರ ತಂದೆ, ಅನಂತರ ಅಕ್ಷರ ಕಲಿಸಿದಂತಹ ಶಿಕ್ಷಕರು. ಅಕ್ಷರ ಜ್ಞಾನವನ್ನು ಕಲಿಸುವಾಗ ಎಷ್ಟು ಹಂತದಲ್ಲಿ ನಾವು ಅಕ್ಷರ ಜ್ಞಾನವನ್ನು ಕಲ್ತಿದ್ದೇವೆ. ನಿಜವಾಗಿಯೂ ಸಹ ಈ ಅಕ್ಷರದ ಜ್ಞಾನದ ದಾರಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಕೊಟ್ಟಿರ್ತಾರಲ್ಲ, ಅಂತಹ ಶಿಕ್ಷಕರು ನಿಜಕ್ಕೂ ಶ್ರೇಷ್ಠರು. ಯಾಕೆಂದರೆ ಶಿಕ್ಷಕರು ಅನ್ನುವುದಕ್ಕಿಂತ ಅವರನ್ನು ಗುರುಗಳು ಅಂತಲೇ ಸಂಬೋಧಿಸೋಣ. ವಯಸ್ಸಿನಲ್ಲಿ ತೀರ ಕಿರಿದಾದಂತಹ ಮಗುವಿಗೆ 50-60 ವರ್ಷದ ಆ ಶಿಕ್ಷಕರು ಆ ವಯಸ್ಸಿನ ಲೆವೆಲ್ಗೆ ಬಂದು ಕಲಿಸ್ತಾರಲ್ಲ, ಹ್ಯಾಟ್ಸ್ ಅಪ್ ಟು ದೆಮ್. ಅವರಿಗೆ ನಿಜವಾಗಿಯೂ ನಾವು ಅಭಿನಂದಿಸಲೇಬೇಕು ಜೀವನದಲ್ಲಿ. ಇನ್ನು ವಿಶೇಷವಾಗಿ ಗುರುಪೂರ್ಣಿಮೆಯ ದಿನ ವಿಶೇಷವಾಗಿ ಗುರುಗಳನ್ನು ಸನ್ಮಾನಿಸುವ ಅಥವಾ ಒಂದು ವ್ಯಾಸ ಪೂಜೆಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಸಂಸ್ಕೃತಿಯಲ್ಲಿದೆ. ಅನೇಕರು ವ್ಯಾಸ ಪೂಜೆಯನ್ನು ಮಾಡ್ತಾರೆ. ವ್ಯಾಸಪೀಠ ಎನ್ನುವಂತಹ ಶಬ್ದವನ್ನು ನಾವು ಬಳಸ್ತೇವೆ. ಪ್ರತಿಷ್ಠಿತವಾದ ಅಥವಾ ವಿಶೇಷವಾದ ಗೌರವಕ್ಕೆ ಯೋಗ್ಯವಾದ ಸ್ಥಾನಕ್ಕೆ ವ್ಯಾಸಪೀಠ ಅಂತ ಹೇಳಲಾಗ್ತದೆ. ಹಾಗೆ ವ್ಯಾಸರು ಮಾನವ ಜೀವನಕ್ಕೆ ಬೇಕಾದಂತಹ ಅನೇಕ ಅಮೂಲ್ಯವಾದ ಮೌಲ್ಯಗಳನ್ನು ತಿಳಿಸಿದಂತಹ ಹರಿಕಾರರು ಅಂತ ಹೇಳ್ಬೋದು. ಆದ್ದರಿಂದ ಈ ದಿನ
ವಿಶೇಷವಾಗಿ ಗುರುಪೂರ್ಣಿಮೆಯ ದಿನ, ವ್ಯಾಸ ಪೂರ್ಣಿಮೆಯ ದಿನ ಅನೇಕ ಸನ್ಯಾಸಿಗಳು ಚಾತುರ್ಮಾಸವನ್ನು ಪ್ರಾರಂಭಿಸುವುದು ಸಹ ನಾವು ಕಾಣ್ತೇವೆ. ಆದ್ಮೇಲೆ ಬಹಳ ಮುಖ್ಯವಾಗಿ ನಾವೇನನ್ನು ಕಲ್ತ್ಕೊಳ್ಳೋಣ, ನಾವೇನನ್ನು ನೆನಪಿಟ್ಕೊಳ್ಳೋಣ ಈ ಗುರುಪೂರ್ಣಿಮೆಯ ದಿನ ಅಂದರೆ, ಜೀವನದ ದಾರಿಯಲ್ಲಿ ನಮಗೆಲ್ಲ ಅಕ್ಷರವನ್ನು ಕಲಿಸಿದಂತಹ ಎಲ್ಲ ಗುರುಗಳು, ವಿದ್ಯೆಯನ್ನು ನೀಡಿದಂತಹ ಅನೇಕ ನಮ್ಮ ಶ್ರೇಯೋಭಿಲಾಷಿಗಳು, ನಮ್ಮ ಯಶಸ್ಸನ್ನು ಶ್ರೇಯಸ್ಸನ್ನು ಬಯಸಿದ ಎಲ್ಲ ಬಂಧು ಮಿತ್ರರು, ಜನ್ಮ ಕೊಟ್ಟ ತಂದೆ ತಾಯಿ, ಸ್ನೇಹಿತರು, ಜೀವನದ ದಾರಿಯಲ್ಲಿ ಬಂದವರೆಲ್ಲರನ್ನೂ ಸಹ ಗೌರವಿಸ್ತಾ ಅವರ ಜೀವನ ಪೂರ್ಣಿಮೆಯ ಚಂದ್ರನ ಹಾಗೆ ಇರಲಿ, ಅವರೆಲ್ಲರ ಆಶೀರ್ವಾದದಿಂದ ನಮ್ಮ ಜೀವನವೂ ಸಹ ಸದಾಕಾಲ ಏರುವ ಕಲೆಯತ್ತ ಸಾಗಲಿ, ಪೂರ್ಣಿಮೆಯ ಚಂದ್ರನ ಹಾಗೆ ದಿನೇ ನಮ್ಮ ಜೀವನ ವಿಜೃಂಭಿಸಲಿ, ಯಶಸ್ಸು ನಮ್ಮದು ನಿಮ್ಮದು ಎಲ್ಲರದೂ ಆಗಲಿ. ಅದಕ್ಕಾಗಿ ಸದ್ಗುರು ಪರಮಾತ್ಮನ ಕೃಪೆ, ಸದ್ಗುರು ಪರಮಾತ್ಮನ ನೆನಪು, ಸದ್ಗುರು ಪರಮಾತ್ಮನ ಪ್ರೀತಿ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಆದ್ದರಿಂದ ಆತ್ಮೀಯರೇ, ಕೇವಲ ಗುರುಪೂರ್ಣಿಮೆಯ ದಿನ ಮಾತ್ರವಲ್ಲ, ಪ್ರತಿ ಕ್ಷಣ ಪ್ರತಿದಿನವೂ ಸಹ ಸದ್ಗುರು ಪರಮಾತ್ಮನನ್ನು ನೆನಪು ಮಾಡುವಂತಹ ಸತ್ಸಂಕಲ್ಪಗಳನ್ನು ಈ ಗುರುಪೂರ್ಣಿಮೆಯ ದಿನ ನಾವೆಲ್ಲರೂ ಸಹ ಮಾಡೋಣ. ಒಂದು ದಿನಕ್ಕೆ ಗುರುಪೂರ್ಣಿಮೆಯನ್ನು ಮಿತಗೊಳಿಸದೆ, ಲಿಮಿಟ್ ಮಾಡದೆ, ಜೀವನ ಪರ್ಯಂತ ನಾವು ನಮಗೆ ಅಕ್ಷರ ಕಲಿಸಿದಂತಹ ಅಕ್ಷರ ಬ್ರಹ್ಮರ ಜೊತೆಗೆ ಜನ್ಮ ಕೊಟ್ಟ ತಂದೆ ತಾಯಿ ಹಾಗೂ ಸದ್ಗುರುವಾದ ಪರಮಾತ್ಮನನ್ನು ನೆನಪು ಮಾಡ್ತಾ ಜೀವನದ ದಾರಿಯಲ್ಲಿ ನಾವು ನೀವೆಲ್ಲರೂ ಸಹ ಷೋಡಶ ಕಲಾ ಸಂಪೂರ್ಣರಾಗಿ, ಸರ್ವಗುಣ ಸಂಪನ್ನರಾಗಿ ದೈವತ್ವವನ್ನು ಪಡೆಯುವ ದಿಸೆಯಲ್ಲಿ ದಿನ ಕಲಿತಾ ಇರೋಣ. ಕಲಿಕೆಗೆ ಅಂತ್ಯ ಇಲ್ಲ, ಕಲಿಕೆಗೆ ಮುಪ್ಪಾಗುವುದಿಲ್ಲ, ಕಲಿಕೆ ಎಂದೂ ಮುಪ್ಪಾಗುವುದಿಲ್ಲ. ಆದ್ದರಿಂದ ಜೀವನದ ಕೊನೆಯುಸಿರಿನ ತನಕ ಎಲ್ಲರಿಂದ, ಹಿರಿಕಿರಿಯರೆಲ್ಲರಿಂದಲೂ ಕಲಿಯುವ ಸಂಕಲ್ಪಗಳನ್ನು ಮಾಡ್ತಾ ಈ ವರ್ಷದ ಗುರುಪೂರ್ಣಿಮೆಯನ್ನು ಮತ್ತಷ್ಟು ಸಾರ್ಥಕ ಹಾಗೂ ಯಶಸ್ವಿಯನ್ನಾಗಿ ಮಾಡಿಕೊಳ್ಳೋಣ ಎನ್ನುವ ಸದಾಶಯಗಳೊಂದಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು.